ಇದು ಅಣಬೆ ನಂಬರ್ ಸೂಪರ್ ಆಗಿದೆ ನೋಡೋಕ್ಕೆ. ಕಚ್ಚಿಗೆ ತಿನ್ಬಿಡೋಣ ಅನ್ಸ್ಬಿಟ್ಟಿದೆ. ಎಷ್ಟು ಹಾಯ್ ನಮಸ್ಕಾರ, ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಪುನಿ ಯೂಟ್ಯೂಬ್ ಚಾನಲ್ ಕನ್ನಡ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಈ ತೋಟದಲ್ಲಿ ಎಷ್ಟು ಜಾತಿಯ ಅಣಬೆಗಳು ಸಿಗ್ತವೆ ಅನ್ನೋದು ನಮಗೆ ಹುಡುಕ್ತಿದ್ದೀನಿ. ನಮಗೆ ಎಷ್ಟು ಸಿಗ್ತವೋ ಅಷ್ಟು ಜಾತಿ ಅಣಬೆಗಳನ್ನ ನಿಮಗೆ ತೋರಿಸ್ತೀನಿ. ಸಾಕಷ್ಟು ನೂರಾರು ಜಾತಿಯ ಹಣ್ಣುಗಳದು, ಅದ್ರಾಗ ಇಲ್ಲಿ ತಿನ್ನಕ್ಕೆ ಬರೋದು ಒಂದು 4-5 ಆಗಿರಬಹುದು ಅಷ್ಟೇ. ಇನ್ನೆಲ್ಲ ವಿಷಕಾರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ನಮ್ಮ ತೋಟದಲ್ಲಿ ಎಷ್ಟು ಥರದ ಅಣಬೆಗಳು ಸಿಗ್ತವು ಅದನ್ನ ನಿಮಗೆ ತೋರಿಸ್ತೀನಿ. ಆದಷ್ಟು ಒಂದು 20-30 ಹುಡುಕ್ಬೇಕು ಅಂತಿದ್ದೀನಿ. ಎಷ್ಟು ಸಿಗ್ತವೆ ಗೊತ್ತಿಲ್ಲ, ನೀವು ತೋರಿಸ್ತೀನಿ ಯಾವ ಥರ ಡಿಫ್ರೆಂಟ್ ಆಗಿರ್ತವೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಅದು ಯಾವ ಥರ ಅಣಬೆ ಅಂತ ನನಗೂ ಗೊತ್ತಿಲ್ಲ. ಒಂದೊಂದು ಕೇಳೋಣ. ನೋಡಿ, ಒಂಥರ ಡಿಫ್ರೆಂಟ್ ಅಣಬೆ ಇದು. ಚಿಕ್ಕ ಅಣಬೆ ನಂಬರ್ 1 ಇದು. ಬನ್ನಿ ಈಗ ಅಣಬೆ ನಂಬರ್ 2 ಹೋಗೋಣ. ಅಣಬೆ ನಂಬರ್ 2 ಇದೊಂಥರ, ಇದು ಯಾವ ಜಾತಿ ಅಣಬೆ ಅಂತ ಗೊತ್ತಿಲ್ಲರಿ. ಇದೊಂಥರ ಬ್ಲ್ಯಾಕ್ ಇದೆ, ಬಟ್ ಇದು ವಿಷಕಾರಿನೋ ಗೊತ್ತಿಲ್ಲ. ಇದರಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಇದೆ. ಬಟ್ ಇದು ಬ್ಲ್ಯಾಕ್ ಅಣಬೆ, ಇದು ಹೆಸರು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಒಟ್ಟು ನಿಮಗೊಂದು ಅಣಬೆ ತೋರಿಸ್ಬೇಕು. ಅಣಬೆ ನಾನು ತೋರಿಸ್ತಿದ್ದೀನಿ. ಇದು ಬ್ಲ್ಯಾಕ್ ಅಣಬೆ ನಂಬರ್ 2. ಓಕೆ, ಇದನ್ನು ಬಿಸಾಡೋಣ. ಈಗ ಅಣಬೆ ನಂಬರ್ 3 ಹೋಗೋಣ ಬನ್ನಿ. ಈಗ ಅಣಬೆ ನಂಬರ್ 3 ನೋಡ್ತಾ ಇದ್ದೀನಿ. ನೋಡಿ, ಅಣಬೆ ನಂಬರ್ 3. ಎಸ್, ಅಣಬೆ ನಂಬರ್ 3. ಇದು ಯಾವ ಥರ ಅಣಬೆ ಅಪ್ಪ, ಎಷ್ಟು ಚೆನ್ನಾಗಿದೆಯಲ್ಲ. ಒಂಥರ ಅರಶಿನದಾಗಿ ಚಿಕ್ಕದಾಗಿ ಇದಾಗಿದೆ. ಅರಶಿನದಾಗಿ ಚಿಕ್ಕದಾಗಿ ಒಂಥರ ಡಿಫ್ರೆಂಟ್ ಆಗಿದೆ. ಗೊತ್ತಿಲ್ಲ, ಇವನ್ನೆಲ್ಲ ತಿನ್ನಬಾರ್ದು. ಇವನ್ನೆಲ್ಲ ತಿಂದರೆ ಕೊಟುಕನ್ನೋ ಸಾಧ್ಯತೆ ಇದೆ. ನಮಗೆ ಗೊತ್ತಿರೋದು ಹೆಗಲಣಬೆ, ಎಣ್ಣೆಣಿಬೆ, ಹುಲ್ಲಣಿಬೆ ಏನೋ ಇರ್ತವೆ, ಅವನ್ನ ಮಾತ್ರ ತಿನ್ಬೇಕು. ಇವೆಲ್ಲ ಗುತ್ತುಗುರಿ ಎಣಿಬೆನೆಲ್ಲ ನಾವು ತಿನ್ನಬಾರ್ದು. ನೋಡಿ ಹೇಗಿದೆ, ಡಿಫ್ರೆಂಟ್ ಅಣಬೆ ಅಲ್ಲ. ನೋಡಿದ್ರ ಅಣಬೆ ನಂಬರ್ 3 ನೋಡ್ಕೊಬೋದಲ್ಲ. ಈಗ ಈ ತೋಟದಲ್ಲಿ ಅಣಬೆ ನಂಬರ್ 4 ಹುಡ್ಕೋದು ಅಂತೂ ನೋಡೋಣ. ಅಣಬೆ ನಂಬರ್ 4 ಹುಡ್ಕೋಣ. ಇನ್ನು ಯಾವ ಥರದ ಡಿಸೈನ್ ಆಗಿ ಅಣಬೆ ಸಿಗುತ್ತೆ ಅಂತ ನೋಡೋಣ. ಅದು ಹೆಚ್ಚು ಕಮ್ಮಿಯಾಗಿ ತಿಂದುಬಿಟ್ಟಿರಾ ಅಣಬೆ ಚೆನ್ನಾಗಿ ನೈಸಾಗಿದೆ ಅಂತ ನೋಡೋಣ. ಅಣಬೆ ನಂಬರ್ 4 ಸಿಕ್ಕಾಗ ನಿಮಗೆ ಹೇಳ್ತೀನಿ. ಜಾಗದಲ್ಲಿ ಹೆಗಲ ಅಣಬೆ ಎಳ್ತಾ ಇತ್ತು, ಅಂದರೆ ತಿನ್ನೋ ಅಣಬೆ ಎಳ್ತಾ ಇತ್ತು. ಬಟ್ ಇಲ್ಲಿ ನೋಡೋಣ, ಹುಡ್ಕೋಣ ಈ ಮಟ್ಟಿ ಒಳಗೆ ಯಾವ ಥರ ಅಣಬೆ, ಹೆಗಲ ಅಣಬೆ ಎದ್ದಿದ್ದಾವ. ಹುಷಾರಾಗಿ ಹೋಗ್ಬೇಕು, ಮಳೆಗಾಲ ಬೇರೆ, ನೀರು ಯಾವತ್ತೂ ತುಂಬಿಕೊಂಡಿರ್ತಾರೆ, ಚಟ್ನಿ ಹೋಗ್ಬಿಡ್ತು. ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅಡ್ಡಾಡೋದು ಭಾರಿ ಕೇರ್ಫುಲ್ ಅಲ್ವಾ. ಹುಷಾರಿಂದ ಅಡ್ಡಾಡಬೇಕು. ಯಾವುದಲ್ಲಿ ಯಾವ ಹೊತ್ತದಲ್ಲಿ ಯಾವ ಸ್ನೇಕ್ ಇರ್ತಾವೆ ಅಂತ. ಮಳೆಗಾಲದಲ್ಲಿ ಬೆಚ್ಚಿ ಹೊಕ್ಕೊಂಡಿರ್ತವೆ ನಮ್ಮ ಸ್ನೇಕ್ ಬಾಯ್ಸ್ಗಳು, ಲೇಡೀಸ್ಗಳೆಲ್ಲ. ಅಷ್ಟು ಸುಲಭವಾಗಿ ಎಲ್ಲೂ ಇದಾಗಲ್ಲ. ನೋಡೋಣ, ಇಲ್ಲಿ ಹೆಗಲಣಬೆ ಸಿಗ್ತವೆ. ಪ್ರತಿ ವರ್ಷ ಇಲ್ಲಿ ನಾನು ಹೆಗಲಣಬೆ ಎತ್ತುತ್ತಾ ಇದ್ದೆ. ನೋಡೋಣ, ಈ ಜಾಗದಲ್ಲಿ ಹೊತ್ತದಲ್ಲಿ ಹೆಗಲಣಬೆಗಳು ಹೇಳ್ತಾ ಇದ್ದವು. ಮತ್ತು ಈಗಿಲ್ಲ ಅನಿಸ್ತದೆ. ಹೇಳಿ, ಇಲ್ಲ ಕಣ್ರಿ, ಎದ್ದಿಲ್ಲ. ನಾವು ತಿನ್ನೋ ಹಣ್ಣನ್ನು ಹುಡ್ಕೋಣ ಅಂತಂದರೆ ಸಿಕ್ಕಿಲ್ಲ. ಏನು ಮಾಡೋದು, ನೋಡೋಣ. ಕಾಡು ಡಿಫ್ರೆಂಟ್ ಅಣಬೆನ ಹುಡ್ಕೋಣ. ಇದೇ ಜಾಗದಲ್ಲಿ ಪ್ರತಿ ವರ್ಷ ಹೇಳ್ತಾ ಇತ್ತು. ಈ ವರ್ಷ ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ಮಳೆಗಾಲ ಬೇರೆ, ಮಳೆ ಜಿಟಿ ಫೋನ್ ಮೇಲೆ ನೀರು ಬಿದ್ದರೆ ಫೋನ್ ಉಳಿಯಲ್ಲ. ಇರೋದೊಂದೇ ಫೋನು. ಇಲ್ಲ ರೀ, ಎಲ್ಲ ಯಾವ ಕಾಡು ಅಣಬೆನಿಲ್ಲ, ಡಿಫ್ರೆಂಟ್ ಅಣಬೆ ತೋರಿಸೋಣ ಅಂತ. ಅಣಬೆ ನಂಬರ್ 6 ನೋಡಿ, ಪುಟ್ಟದಾಗಿ ಚಿಕ್ಕದಾಗಿ ಯಾವ ಥರ ಅಣಬೆ ಇದು. ಇದು ಯಾವ ಜಾತಿ ಅಂತ ಗೊತ್ತಿಲ್ಲ. ಇದು ಅಣಬೆ ನಂಬರ್ 5. ಇದನ್ನು ಈ ಥರ ತೆಗಿಯೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ತಿನ್ನುವ ಅಣಬೆ. ಈಗ ಇದು ಹಳಸಿ ಹೋಗಿದೆ. ಇದು ಎಣ್ಣೆ ಅಣಬೆ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ. ಇದು ಎಣ್ಣೆ ಅಣಬೆ. ಇದು ಈ ಅಣಬೆಯನ್ನು ತಿನ್ನುತ್ತಾರೆ. ಇದು ಅಣಬೆ ನಂಬರ್ 6. ಈಗ ಎಣ್ಣೆ ಅಣಬೆ ಅಂತ ತೋರಿಸಿದ್ನಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಟನ್ ತಿನ್ನಂಗಿರುತ್ತೆ.
ಬಟ್ ಅದನ್ನು ತಿಂದುಬಿಟ್ರೆ ಮಟನ್ಗಿಂತನೂ ಸೂಪರಾಗಿರುತ್ತೆ. ಅದು ಎಣ್ಣೆ ಬಂದು ಎಣ್ಣೆ ಥರ ಇರುತ್ತೆ ಮೇಲ್ಗಡೆ, ತುಂಬ ಟೇಸ್ಟಿ. ಸಿಕ್ಕರೆ ತಿನ್ನಿ, ವಿಟಮಿನ್ ಜಾಸ್ತಿ ಇರುತ್ತೆ. ಎಂಥ ವಿಟಮಿನ್ ಇರುತ್ತೆ ಅಂದರೆ ಎ ಬಿ ಎಲ್ಲ ಥರ ವಿಟಮಿನ್ ಇರುತ್ತೆ. ಸ್ವಲ್ಪ ವಿಜ್ಞಾನಿಗಳನ್ನ ಕೇಳಿದರೆ ಗೊತ್ತಿತ್ತು, ಬಟ್ ನಾನು ಕೇಳಿದ್ದೀನಿ ವಿಟಮಿನ್ ಜಾಸ್ತಿ ಇರುತ್ತೆ. ಅಣಬೆ ನಂಬರ್ 7 ನೋಡಿ, ವಾವ್ ಏನು ಚೆನ್ನಾಗಿದೆ ನೋಡಿ, ಡಿಫ್ರೆಂಟ್ ಅಲ್ಲ. ಇದು ಯಾವ ಜಾತಿ ಗೊತ್ತಿಲ್ಲ, ಇದೊಂದು ಕಾಡು ಜಾತಿ ಅಣಬೆ, ಏನು ಡಿಫ್ರೆಂಟ್ ಆಗಿದೆ. ಸರಿ ಇದೆ ಹೋಗ್ಬಿಟ್ಟಿದೆ ನೋಡಿ. ಮತ್ತು ಇಂಥ ಅಣಬೆ ಎಲ್ಲ ತಿನ್ನೋಕೆ ಹೋದಿರಾ, ಇದು ಗೊತ್ತು ಖುಷಿ ಇಲ್ಲದೆ ಅಂತ ಇರುವಂಥ ಅಣಬೆ. ಇದು ಒಂಥರ ಕಲರಾಗಿ ಡಿಫ್ರೆಂಟ್ ಆಗಿದೆ ಅಲ್ವಾ. ಇದು ಮತ್ತು ತಿನ್ನೋ ಅಣಬೆ ಅಲ್ಲ, ಒಳ್ಳೆ ರಸಗುಲ್ಲ ಥರ ಇದೆ ಅಲ್ಲ. ಈ ಅಣಬೆ ಏನಾದ್ರು ತಿಂದ್ಬಿಟ್ಟಿರಾ? ಪರಾಗಿದೆ ನೋಡೋಕ್ಕೆ, ಕಚ್ಚಿಗೆ ತಿನ್ಬೋಣ ಅನಿಸ್ಬಿಟ್ಟಿದೆ. ಎಷ್ಟು ವಿಷಯಕಾರಿಯಾಗಿ ಎಷ್ಟು ವಿಷ ಅಂತಲೂ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಚೆನ್ನಾಗಿದೆ. ರಸಗುಲ್ಲ ಥರ ಇದೆ, ತಿಂದುಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಬಟ್ ಈ ಥರ ಅಣಬೆ ಒಳ್ಳೆ ಮಟನ್ ಫ್ರೈ ಮಾಡಿದಂಗಿದೆ. ಇದು ಅಣಬೆ ನಂಬರ್ 7 ಅನಿಸುತ್ತಲ್ಲ, ಅಣಬೆ ನಂಬರ್ 7. ಚಿಕ್ಕಮ್ಮಿ ಅದು ನೀವೇ ಕೌಂಟ್ ಮಾಡ್ಕೊಳ್ಳಿ. ಅಣಬೆ ನಂಬರ್ 7 ಇದನ್ನು ಮುಟ್ಟಿದ ಮೇಲೆ ಎಲ್ಲರೂ ಕೈ ತೊಳ್ಕೊಬೇಕು. 7 ಆಯಿತು. ಅಣಬೆ ನಂಬರ್ 8 ಹುಡ್ಕೋಣ, ಇನ್ನು ಯಾವ ಜಾತಿ ಅಣಬೆ ಸಿಗುತ್ತೆ ಅಂತ ಹೇಳಿ. ಓಕೆ, ಇದನ್ನು ಇಲ್ಲಿ ಬೇಯಿಸಾಗ. ಅಣಬೆ ನಂಬರ್ 7 ಸಿಕ್ತೆ ನೋಡಿ. ಇದೊಂಥರ ಡಿಫ್ರೆಂಟ್ ಅಣಬೆ ನೋಡ್ರಿ. ಇದು ಯಾವ ಥರ ಅಣಬೆ ಅಂತ ಗೊತ್ತಿಲ್ಲ, ಇದೊಂಥರ ಜಾತಿ ನೋಡಿ. ಇವನ್ನೆಲ್ಲ ತಿನ್ಬೋದಾ ತಿನ್ನಬಾರ್ದಾ ಒಂದು ಗೊತ್ತಿಲ್ಲ, ಮಾತ್ರ ವೈಟಾಗಿ ಚೆನ್ನಾಗಿ, ಸ್ವಲ್ಪ ಕ್ಯಾಮ್ರಾ ಮೇಲೆ ಮೊಬ್ಬು ಕಾಣಿಸುತ್ತೆ, ವೈಟಾಗಿ ಚೆನ್ನಾಗಿ ಬಿಟ್ಟಿದೆ. ಅಣಬೆ ನಂಬರ್ 7 8 ಅನಿಸುತ್ತೆ. 8ನೇ ಜಾತಿಯ ಅಣಬೆ. ಅಷ್ಟು ತಿನ್ಬೋದೋ ಗೊತ್ತಿಲ್ಲ, ಥರ ಮುದ್ದಾಗಿ ನೋಡೋಕೆ ಚೆನ್ನಾಗಿದೆ. ಅಣಬೆ ನಂಬರ್ 8 ಇದನ್ನೂ ಇಲ್ಲ, ಬಿಸಾಡೋಣ ಬನ್ನಿ. ಇಲ್ಲೊಂಥರ ಜಾತಿ ಅಣಬೆ ಇದೆ, ಅಣಬೆ ನಂಬರ್ 8ನೇ ಜಾತಿ ಅಣಬೆ. 9 ಅನಿಸುತ್ತೆ ನೋಡಿ. ಇದೊಂಥರ ಜಾತಿ ಅಣಬೆ ಇದೆ ನೋಡಿ. ಇದೊಂಥರ ಇಲ್ಲಿ ನೋಡಿ, ಇದೊಂಥರ ಜಾತಿ ಅಣಬೆ. ಇದು ಯಾವ ಥರ ಗೊತ್ತಿಲ್ಲ, ಇದು ಮೋಸ್ಟ್ಲಿ 9 10 ಆಗಿರುತ್ತೆ ಅಣಬೆ ನಂಬರ್. ಇದೊಂಥರ ಅಣಬೆ. ಇದೇ ಥರ ಸಾಕಷ್ಟು ಜಾತಿ ಅಣಬೆಗಳಿದ್ದಾವೆ. ಬರೀ ತೋಟದಲ್ಲೇ ಎಷ್ಟು ಕಾಣ್ತವೆ, ಈ ಕಾಡು ಸೈಡು, ಬೇರೆ ಕಡೆ ಸೈಡು, ಹಿಂಗೆಲ್ಲ ನೀವು ಹೋದರೆ ಎಷ್ಟು ಜಾತಿ ಅಣಬೆ ಸಿಗ್ತವೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ವೀಕ್ಷಕರೇ, ನಾನು ಆದಷ್ಟು ಹುಡುಕಿದ್ದೀನಿ, ಇನ್ನೂ ಹುಡುಕಿದರೆ ಸಿಗ್ತವೆ, ಹುಡುಕೋಕ್ಕೆ ಆಗಲ್ಲ, ಇಲ್ಲೇ ಇರಬೇಕಾಗತ್ತೆ. ಹಂಗಿರೋದ್ರಿಂದ ಎಲ್ಲ ಅಣಬೆಗಳನ್ನು ತಿನ್ನೋದಕ್ಕೆ ಹೋಗ್ಬೇಡಿ, ನೋಡಿ ತಿನ್ನಿ ಅಂತ ಹೇಳ್ತೀನಿ. ಓಕೆ ಬಾಯ್. ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ. ಅಣಬೆನ ಬಿಸಾಡೋಣ, ತಿನ್ನೋಂಗಿಲ್ಲ.